ತಿಂಗಳ ನಂತರ ಸಿನಿಮಾ ಕೆಲಸಕ್ಕೆ ದರ್ಶನ್ ಎಂಟ್ರಿ ಕೊಡಲಿದ್ದಾರಂತೆ. ಡೆವಿಲ್ ಚಿತ್ರ 50% ಚಿತ್ರೀಕರಣ ಕಂಪ್ಲೀಟ್ ಆಗಿತ್ತು. 1 ಗಂಟೆಗಳ ಕಾಲ ಡಬ್ಬಿಂಗ್ ನಲ್ಲಿ ದರ್ಶನ್ ಭಾಗಿಯಾಗ್ತಿದ್ದಾರೆ. ಫೆಬ್ರವರಿ 22ರ ನಂತರ ಉಳಿದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಪಾರ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಸದ್ಯಕ್ಕೆ ಡಬ್ಬಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನೇರವಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗೋದ್ರ ಬದಲು ಡಬ್ಬಿಂಗ್ ಮೂಲಕ ತಮ್ಮ ಸಿನಿ ಜರ್ನಿಯನ್ನ ಮುಂದುವರಿಸಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ದರ್ಶನ್. ಹೀಗಾಗಿ ಡೆವಿಲ್ ಚಿತ್ರ ಇನ್ಫ್ಯಾಕ್ಟ್ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡಿಸೆಂಬರ್ 25ಕ್ಕೆ ಬಿಡುಗಡೆ ಆಗಬೇಕಾಗಿತ್ತು ಚಿತ್ರ. ಆದರೆ ಮಾಡೋಕೆ ಹೋಗಿ ಆಗಬಾರ್ದಾಯ್ತು ಅನ್ನೋ ರೀತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಗಲು ಹಾಕೊಂಡು ಪರಪ್ಪನ ಅಗ್ರಹಾರ, ನಂತರದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇದೆರಡರ ದರ್ಶನವನ್ನ ಪಡೆದು ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಇದೀಗ ಡಬ್ಬಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಫೆಬ್ರವರಿ ನಂತರದಲ್ಲಿ ಅಂದ್ರೆ ಇನ್ನು 1-1.5 ತಿಂಗಳ ನಂತರದಲ್ಲಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ದರ್ಶನ್ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಜಾ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ಡಬ್ಬಿಂಗ್ ಯಾವಾಗಿಂದ ಶುರು? ಪ್ರತಿನಿತ್ಯ ಆಗುತ್ತಾ ಈ ಕೆಲಸ? ಕೇವಲ ಡೆವಿಲ್ ಶೂಟಿಂಗ್ ಮಾತ್ರ ಬಾಕಿ ಇತ್ತಾ, ಹೇಗೆ? ಹೌದು ಸ್ಮಿತಾ, 6 ತಿಂಗಳ ನಂತರ ಡೆವಿಲ್ ಈಸ್ ಬ್ಯಾಕ್ ಅಂತ ಹೇಳ್ಕೊಂಡು ದರ್ಶನ್ ಅವರು ಇವತ್ತಿಂದನೇ ಡಬ್ಬಿಂಗ್ ಕಾರ್ಯವನ್ನ ಮುಂದುವರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಶೂಟಿಂಗ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, 50% ಅಷ್ಟೇ ಕಂಪ್ಲೀಟ್ ಆಗಿರುವಂತದ್ದು. ಇನ್ನೂ 50% ಬಾಕಿ ಇದೆ. ಫೈಟಿಂಗ್ ಸೀಕ್ವೆನ್ಸಸ್ ಆಗಿರ್ಬೋದು, ಆಕ್ಷನ್ ಸೀನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಬಾಕಿ ಇದೆ. ಆದ್ರೂ ಕೂಡ ಏನು ಕೆಲವೊಂದು ದೃಶ್ಯಗಳನ್ನ ಶೂಟ್ ಮಾಡಿರ್ತಾರೆ, ಸೊ ಆ ದೃಶ್ಯಗಳಿಗೆ ಡಬ್ಬಿಂಗ್ ಕಾರ್ಯ ಇವತ್ತಿಂದ ಆರಂಭ ಮಾಡ್ತಾರೆ. ಬಿಕಾಸ್ ದರ್ಶನ್ ಈ ಹಿಂದೆ ಅಂದ್ರೆ ಪ್ರತಿ ಹೊಸ ವರ್ಷದ ದಿನದಂದು ಕೂಡ ಅವರು ಸಿನಿಮಾ ಕೆಲಸವನ್ನ ಆರಂಭ ಮಾಡಿನೇ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆ ರೀಸನ್ ಇಂದಾಗಿ ಅವರು ಇವತ್ತು ಕೂಡ ಸಿನಿಮಾ ಕೆಲಸ ಅಂದ್ರೆ ಡಬ್ಬಿಂಗ್ ಕೆಲಸವನ್ನ ಆರಂಭ ಮಾಡಿ ಹೊಸ ವರ್ಷವನ್ನ ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡೆವಿಲ್ ಈಸ್ ಬ್ಯಾಕ್ ಅನ್ನುವಂತಹ ಒಂದು ಶೀರ್ಷಿಕೆಯಡಿ ಅವರು ಮತ್ತೆ ಸಿನಿಮಾ ಕೆಲಸದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಹೊಸ ವರ್ಷ ಏನ್ ಬರುತ್ತೆ, ಪ್ರತಿ ಹೊಸ ವರ್ಷದಂದು ಕೂಡ ದರ್ಶನ್ ಅವರು ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಡಬ್ಬಿಂಗ್ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು, ಸಾಂಗ್ ಶೂಟ್ಸ್ ಆಗಿರ್ಬೋದು, ಏನೇ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಚೆಕ್ ಮಾಡೋದು ಅಥವಾ ಅವರು ಭಾಗಿಯಾಗೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ರಂತೆ. ಸೊ ಈ ವರ್ಷವೂ ಕೂಡ ಆ ರೀತಿ ಮಾಡಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಡಬ್ಬಿಂಗ್ ಕಾರ್ಯವನ್ನ ಇವತ್ತಿಂದ ಆರಂಭ ಮಾಡಿದ್ದಾರೆ. ಇವತ್ತು ಸರಿಸುಮಾರು 1 ಗಂಟೆಗಳ ಕಾಲ ಡಬ್ಬಿಂಗ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆಫ್ಟರ್ ಅಂದ್ರೆ ಫೆಬ್ರವರಿ 22 ಆದ ನಂತರ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಬಿಕಾಸ್ ಏನು ಇವಾಗ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಸೊ ಆ ರೀಸನ್ ಇಂದಾಗಿ ಶೂಟಿಂಗ್ ಅಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ದಿನಗಳ ಕಾಲ ರೆಸ್ಟ್ ನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹಾಗೆ ಅವರ ಬೆನ್ನಿನ ಹಿಂದೆ ಇರುವಂತಹ ಒಂದು ಮಿಡ್ ರಿಬ್ ಅಂತ ಏನಿರುತ್ತೆ ಮೂಳೆ, ಸೊ ಅದು ಸ್ವಲ್ಪ ಜರುಗಿದೆ ಅನ್ನುವಂಥದ್ದನ್ನ ಮೈಸೂರಿನಲ್ಲಿ ಚೆಕಪ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ದಾರೆ. ಸೊ ಆ ಒಂದು ರೀಸನ್ ಇಂದಾಗಿ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗೋದಿಲ್ಲ, ಅದನ್ನ ಹೊರತುಪಡಿಸಿ ಡಬ್ಬಿಂಗ್ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಪ್ರತಿನಿತ್ಯ ಡಬ್ಬಿಂಗ್ ನಡೆಯುತ್ತಾ ಇಲ್ವಾ, ಸದ್ಯಕ್ಕೆ ಆ ಮಾಹಿತಿ ಇಲ್ಲ. ಬಟ್ ಇವತ್ತಂತೂ 1 ಗಂಟೆಗಳ ಕಾಲ ಡಬ್ಬಿಂಗ್ ನಡೆಯುತ್ತೆ ಸ್ಮಿತಾ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇಷ್ಟು. ಧನ್ಯವಾದ ರೋಜಾ ಮಾಹಿತಿಗಾಗಿ. ತಿಂಗಳ ನಂತರ ಸಿನಿಮಾ ಕೆಲಸಕ್ಕೆ ದರ್ಶನ್ ಎಂಟ್ರಿ ಕೊಡಲಿದ್ದಾರಂತೆ. ಡೆವಿಲ್ ಚಿತ್ರ 50% ಚಿತ್ರೀಕರಣ ಕಂಪ್ಲೀಟ್ ಆಗಿತ್ತು. 1 ಗಂಟೆಗಳ ಕಾಲ ಡಬ್ಬಿಂಗ್ ನಲ್ಲಿ ದರ್ಶನ್ ಭಾಗಿಯಾಗ್ತಿದ್ದಾರೆ. ಫೆಬ್ರವರಿ 22ರ ನಂತರ ಉಳಿದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಪಾರ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಸದ್ಯಕ್ಕೆ ಡಬ್ಬಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನೇರವಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗೋದ್ರ ಬದಲು ಡಬ್ಬಿಂಗ್ ಮೂಲಕ ತಮ್ಮ ಸಿನಿ ಜರ್ನಿಯನ್ನ ಮುಂದುವರಿಸಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ದರ್ಶನ್. ಹೀಗಾಗಿ ಡೆವಿಲ್ ಚಿತ್ರ ಇನ್ಫ್ಯಾಕ್ಟ್ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡಿಸೆಂಬರ್ 25ಕ್ಕೆ ಬಿಡುಗಡೆ ಆಗಬೇಕಾಗಿತ್ತು ಚಿತ್ರ. ಆದರೆ ಮಾಡೋಕೆ ಹೋಗಿ ಆಗಬಾರ್ದಾಯ್ತು ಅನ್ನೋ ರೀತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಗಲು ಹಾಕೊಂಡು ಪರಪ್ಪನ ಅಗ್ರಹಾರ, ನಂತರದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್ ಇದೆರಡರ ದರ್ಶನವನ್ನ ಪಡೆದು ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಇದೀಗ ಡಬ್ಬಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಫೆಬ್ರವರಿ ನಂತರದಲ್ಲಿ ಅಂದ್ರೆ ಇನ್ನು 1-1.5 ತಿಂಗಳ ನಂತರದಲ್ಲಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ದರ್ಶನ್ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಜಾ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ರೋಜಾ, ಡಬ್ಬಿಂಗ್ ಯಾವಾಗಿಂದ ಶುರು? ಪ್ರತಿನಿತ್ಯ ಆಗುತ್ತಾ ಈ ಕೆಲಸ?
ಕೇವಲ ಡೆವಿಲ್ ಶೂಟಿಂಗ್ ಮಾತ್ರ ಬಾಕಿ ಇತ್ತಾ ಹೇಗೆ? ಹೌದು ಸ್ಮಿತಾ, 6 ತಿಂಗಳ ನಂತರ ಡೆವಿಲ್ ಈಸ್ ಬ್ಯಾಕ್ ಅಂತ ಹೇಳ್ಕೊಂಡು ದರ್ಶನ್ ಅವರು ಇವತ್ತಿಂದನೇ ಡಬ್ಬಿಂಗ್ ಕಾರ್ಯವನ್ನ ಮುಂದುವರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಶೂಟಿಂಗ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ, 50% ಅಷ್ಟೇ ಕಂಪ್ಲೀಟ್ ಆಗಿರುವಂತದ್ದು. ಇನ್ನೂ 50% ಬಾಕಿ ಇದೆ. ಫೈಟಿಂಗ್ ಸೀಕ್ವೆನ್ಸಸ್ ಆಗಿರ್ಬೋದು, ಆಕ್ಷನ್ ಸೀನ್ಸ್ ಆಗಿರ್ಬೋದು, ಅದೆಲ್ಲವೂ ಕೂಡ ಬಾಕಿ ಇದೆ. ಆದ್ರೂ ಕೂಡ ಏನು ಕೆಲವೊಂದು ದೃಶ್ಯಗಳನ್ನ ಶೂಟ್ ಮಾಡಿರ್ತಾರೆ, ಸೊ ಆ ದೃಶ್ಯಗಳಿಗೆ ಡಬ್ಬಿಂಗ್ ಕಾರ್ಯ ಇವತ್ತಿಂದ ಆರಂಭ ಮಾಡ್ತಾರೆ. ಬಿಕಾಸ್ ದರ್ಶನ್ ಈ ಹಿಂದೆ ಅಂದ್ರೆ ಪ್ರತಿ ಹೊಸ ವರ್ಷದ ದಿನದಂದು ಕೂಡ ಅವರು ಸಿನಿಮಾ ಕೆಲಸವನ್ನ ಆರಂಭ ಮಾಡಿನೇ ಹೊಸ ವರ್ಷವನ್ನ ಆಚರಣೆ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಆ ರೀಸನ್ ಇಂದಾಗಿ ಅವರು ಇವತ್ತು ಕೂಡ ಸಿನಿಮಾ ಕೆಲಸ ಅಂದ್ರೆ ಡಬ್ಬಿಂಗ್ ಕೆಲಸವನ್ನ ಆರಂಭ ಮಾಡಿ ಹೊಸ ವರ್ಷವನ್ನ ಆರಂಭ ಮಾಡೋದಕ್ಕೆ ಮುಂದಾಗಿದ್ದಾರೆ. ಡೆವಿಲ್ ಈಸ್ ಬ್ಯಾಕ್ ಅನ್ನುವಂತಹ ಒಂದು ಶೀರ್ಷಿಕೆಯಡಿ ಅವರು ಮತ್ತೆ ಸಿನಿಮಾ ಕೆಲಸದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಹೊಸ ವರ್ಷ ಏನ್ ಬರುತ್ತೆ, ಪ್ರತಿ ಹೊಸ ವರ್ಷದಂದು ಕೂಡ ದರ್ಶನ್ ಅವರು ಸಿನಿಮಾಕ್ಕೆ ಸಂಬಂಧಪಟ್ಟಂತಹ ಡಬ್ಬಿಂಗ್ ಆಗಿರ್ಬೋದು ಅಥವಾ ಶೂಟಿಂಗ್ ಆಗಿರ್ಬೋದು, ಸಾಂಗ್ ಶೂಟ್ಸ್ ಆಗಿರ್ಬೋದು, ಏನೇ ಒಂದು ಸ್ಕ್ರಿಪ್ಟ್ ಆಗಿರ್ಬೋದು, ಪ್ರತಿಯೊಂದನ್ನು ಚೆಕ್ ಮಾಡೋದು ಅಥವಾ ಅವರು ಭಾಗಿಯಾಗೋದು, ಈ ರೀತಿಯಾದಂತಹ ಕೆಲಸಗಳನ್ನ ಮಾಡ್ತಾ ಇದ್ರಂತೆ. ಸೊ ಈ ವರ್ಷವೂ ಕೂಡ ಆ ರೀತಿ ಮಾಡಲೇಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಡಬ್ಬಿಂಗ್ ಕಾರ್ಯವನ್ನ ಇವತ್ತಿಂದ ಆರಂಭ ಮಾಡಿದ್ದಾರೆ. ಇವತ್ತು ಸರಿಸುಮಾರು 1 ಗಂಟೆಗಳ ಕಾಲ ಡಬ್ಬಿಂಗ್ ನಡೆಯುತ್ತೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆಫ್ಟರ್ ಅಂದ್ರೆ ಫೆಬ್ರವರಿ 22 ಆದ ನಂತರ ಅವರು ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಬಿಕಾಸ್ ಏನು ಇವಾಗ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಸೊ ಆ ರೀಸನ್ ಇಂದಾಗಿ ಶೂಟಿಂಗ್ ಅಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದಷ್ಟು ದಿನಗಳ ಕಾಲ ರೆಸ್ಟ್ ನಲ್ಲಿ ಇರಬೇಕು ಅನ್ನುವಂತಹ ಮಾತನ್ನ ಡಾಕ್ಟರ್ ಕೂಡ ಹೇಳಿದ್ದಾರೆ. ಹಾಗೆ ಅವರ ಬೆನ್ನಿನ ಹಿಂದೆ ಇರುವಂತಹ ಒಂದು ಮಿಡ್ ರಿಬ್ ಅಂತ ಏನಿರುತ್ತೆ ಮೂಳೆ, ಸೊ ಅದು ಸ್ವಲ್ಪ ಜರುಗಿದೆ ಅನ್ನುವಂಥದ್ದನ್ನ ಮೈಸೂರಿನಲ್ಲಿ ಚೆಕಪ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ದಾರೆ. ಸೊ ಆ ಒಂದು ರೀಸನ್ ಇಂದಾಗಿ ಅವರು ಚಿತ್ರೀಕರಣದಲ್ಲಿ ಭಾಗಿಯಾಗೋದಿಲ್ಲ, ಅದನ್ನ ಹೊರತುಪಡಿಸಿ ಡಬ್ಬಿಂಗ್ ಕಾರ್ಯಗಳಲ್ಲಿ ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಇನ್ನು ಪ್ರತಿನಿತ್ಯ ಡಬ್ಬಿಂಗ್ ನಡೆಯುತ್ತಾ ಇಲ್ವಾ, ಸದ್ಯಕ್ಕೆ ಆ ಮಾಹಿತಿ ಇಲ್ಲ. ಬಟ್ ಇವತ್ತಂತೂ 1 ಗಂಟೆಗಳ ಕಾಲ ಡಬ್ಬಿಂಗ್ ನಡೆಯುತ್ತೆ ಸ್ಮಿತಾ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಇಷ್ಟು. ಧನ್ಯವಾದ ರೋಜಾ ಮಾಹಿತಿಗಾಗಿ. ತಿಂಗಳ ನಂತರ ಸಿನಿಮಾ ಕೆಲಸಕ್ಕೆ ದರ್ಶನ್ ಎಂಟ್ರಿ ಕೊಡಲಿದ್ದಾರಂತೆ. ಡೆವಿಲ್ ಚಿತ್ರ 50% ಚಿತ್ರೀಕರಣ ಕಂಪ್ಲೀಟ್ ಆಗಿತ್ತು. 1 ಗಂಟೆಗಳ ಕಾಲ ಡಬ್ಬಿಂಗ್ ನಲ್ಲಿ ದರ್ಶನ್ ಭಾಗಿಯಾಗ್ತಿದ್ದಾರೆ. ಫೆಬ್ರವರಿ 22ರ ನಂತರ ಉಳಿದ ಚಿತ್ರೀಕರಣದಲ್ಲಿ ಭಾಗಿಯಾಗಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ಅಪಾರ ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ ಸದ್ಯಕ್ಕೆ ಡಬ್ಬಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ನೇರವಾಗಿ ಶೂಟಿಂಗ್ ನಲ್ಲಿ ಭಾಗಿಯಾಗೋದ್ರ ಬದಲು ಡಬ್ಬಿಂಗ್ ಮೂಲಕ ತಮ್ಮ ಸಿನಿ ಜರ್ನಿಯನ್ನ ಮುಂದುವರಿಸಲಿದ್ದಾರೆ ದರ್ಶನ್ ಅನ್ನೋ ಮಾಹಿತಿ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ರು ದರ್ಶನ್. ಹೀಗಾಗಿ ಡೆವಿಲ್ ಚಿತ್ರ ಇನ್ಫ್ಯಾಕ್ಟ್ ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಡಿಸೆಂಬರ್ 25ಕ್ಕೆ ಬಿಡುಗಡೆ ಆಗಬೇಕಾಗಿತ್ತು ಚಿತ್ರ. ಆದರೆ ಮಾಡೋಕೆ ಹೋಗಿ ಆಗಬಾರ್ದಾಯ್ತು ಅನ್ನೋ ರೀತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ತಗಲು ಹಾಕೊಂಡು ಪರಪ್ಪನ ಅಗ್ರಹಾರ, ನಂತರದಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲ್, ಇದೆರಡರ ದರ್ಶನವನ್ನ ಪಡೆದು ಬೇಲ್ ಮೇಲೆ ಆಚೆ ಬಂದಿರುವ ದರ್ಶನ್ ಇದೀಗ ಡಬ್ಬಿಂಗ್ ಕೆಲಸದಲ್ಲಿ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಫೆಬ್ರವರಿ ನಂತರದಲ್ಲಿ ಅಂದ್ರೆ ಇನ್ನು 1-1.5 ತಿಂಗಳ ನಂತರದಲ್ಲಿ ಶೂಟಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ದರ್ಶನ್ ಅನ್ನೋ ಅಪ್ಡೇಟ್ ಲಭ್ಯವಾಗ್ತಾ ಇದೆ.